ಸತೀಶ್ ಜಾರಕಿಹೊಳಿ ಮತ್ತು ಬಿವೈ ವಿಜಯೇಂದ್ರ ಮಾತುಕತೆ. ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತುಕತೆ. ಮನವಿ ಸ್ವೀಕಾರದ ಬಳಿಕ ಉಭಯ ನಾಯಕರು ಮಾತುಕತೆಯನ್ನು ನಡೆಸಿದ್ದಾರೆ. ನಿಮ್ಮ ಜೊತೆ ಮಾತನಾಡಬೇಕು ಬನ್ನಿ ಸರ್ ಅಂತ ವಿಜಯೇಂದ್ರ ಕರೆದಿದ್ದಾರೆ. ವಿಜಯೇಂದ್ರ ಅವರು ಕರೆದ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿ ಹೋಗಿ ವಿಜಯೇಂದ್ರ ಅವರ ಜೊತೆಗೆ ಸತೀಶ್ ಜಾರಕಿಹೊಳಿ ಮಾತುಕತೆಯನ್ನು ನಡೆಸಿದ್ದಾರೆ. ಸುಮಾರು 5 ನಿಮಿಷಗಳ ಕಾಲ ಸತೀಶ್ ಜಾರಕಿಹೊಳಿ ಮತ್ತು ಬಿವೈ ವಿಜಯೇಂದ್ರ ಚರ್ಚೆಯನ್ನು ಮಾಡಿದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಇಲಾಖೆಯ ವಿಚಾರದ ಬಗ್ಗೆ ಮನವಿಯನ್ನ ಸಲ್ಲಿಸೋಕೆ ಬಂದಂತಹ ಸಂದರ್ಭದಲ್ಲಿ ಏನ್ ಮನವಿ ಇತ್ತೋ ಅದನ್ನ ಸಚಿವರಿಗೆ ನೀಡಿ ಅಲ್ಲಿ ಉಭಯ ಕುಶಲೋಪರಿಯನ್ನ ವಿಚಾರಿಸಿದ ಬಳಿಕ ನಿಮ್ಮ ಜೊತೆಗೆ ಮಾತನಾಡಬೇಕು, ಸ್ವಲ್ಪ ಬನ್ನಿ ಸರ್ ಅಂತ ಹೇಳಿ ಸಪರೇಟ್ ಆಗಿ ಬಿವೈ ವಿಜಯೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಕರೀತಾರೆ. ಆ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಹೋಗಿ ಸತೀಶ್ ಜಾರಕಿಹೊಳಿ ಮತ್ತು ವಿಜಯೇಂದ್ರ ಮಾತುಕತೆಯನ್ನು ನಡೆಸಿದ್ದಾರೆ. ಸದ್ಯಕ್ಕಂತೂ ರಾಜಕೀಯ ವಲಯದಲ್ಲಿ ಸ್ವಪಕ್ಷದ ನಾಯಕರನ್ನೇ ಭೇಟಿಯಾದರೆ ಅದಕ್ಕೆ ನಾನಾ ಅರ್ಥಗಳನ್ನು ಕಲ್ಪಿಸಲಾಗ್ತಾ ಇದೆ. ಏನೋ ರಹಸ್ಯ ಇದೆ, ಏನೋ ಸ್ಟ್ರಾಟಜಿ ಇದೆ, ತುಂಬ ನಿಗೂಢವಾಗಿ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿ ಚರ್ಚೆಗಳಾಗುತ್ತೆ. ಅಂಥದ್ರಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಬಿವೈ ವಿಜಯೇಂದ್ರ ಅವರು ಭೇಟಿಯಾಗಿ ಅದು ಕೂಡ ಸಪ್ರೇಟ್ ಆಗಿ ನಿಮ್ಮ ಜೊತೆಗೆ ಮಾತನಾಡಬೇಕು ಬನ್ನಿ ಅಂತ ಕರ್ಕೊಂಡು ಹೋದ ವಿಚಾರ ಇದೆಯಲ್ಲ, ಇದು ಮತ್ತಷ್ಟು ಚರ್ಚೆಗೆ ಮತ್ತು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಗಮನಿಸ್ತಾ ಇದ್ದೀರಿ, ಸತೀಶ್ ಜಾರಕಿಹೊಳಿ ಮತ್ತು ಬಿವೈ ವಿಜಯೇಂದ್ರ ಅವರು ಭೇಟಿಯಾದಂತಹ ಕ್ಷಣ. ಇನ್ನು ಮತ್ತೊಂದು ಕಡೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಅವರ ಪರವಾಗಿ ಘೋಷಣೆಯನ್ನ ಕೂಗಲಾದಂತಹ ದೃಶ್ಯ. ವಿಜೇಂದ್ರ ಅವರು ಭೇಟಿಯಾಗಿದ್ರು, ಮತ್ತೆ ಅದಕ್ಕೆ ರಾಜಕೀಯ ಕಲ್ಪನೆ ಕೊಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರು ಜಿಲ್ಲೆ, ಅವ್ರ ಕಾನ್ಸ್ಟಿಟ್ಯೂನ್ಸಿ ಇಶ್ಯೂ ಚರ್ಚೆ ಮಾಡಲಿಕ್ಕೆ ಅವರು ಇಡೀ ಶಿಕಾರಿಪುರ ತಂಡ ಬಂದಿದ್ರು. ಸೊ ಸಮಸ್ಯೆ ಇದೆ, ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತು ಅಂತ ಹೇಳಿದ್ವಿ ಅವರಿಗೆ. ರೀಸನ್ ಏನಿಲ್ಲ, ಏನು ಅಪೋಸಿಷನ್ ಅವರು ಮಂತ್ರಿಗಳ ಕಡೆ ರೂಲಿಂಗ್ ಪಾರ್ಟಿಯಲ್ಲಿ ಬರಲೇಬೇಕಾಗ್ತದೆ. ಯಾಕಂದ್ರೆ ಅವ್ರಿಗೂ ಸಮಸ್ಯೆ ಇದ್ದೇ ಇರ್ತೈತಿ, ಕಾನ್ಸ್ಟಿಟ್ಯೂನ್ಸಿದು, ಜಿಲ್ಲೆಯದ್ದು. ಸೊ ಏನಾದ್ರು ಸಮಸ್ಯೆ ಇದ್ದೇ ಇರ್ತದೆ. ಸೊ ಈಗ ಬರ್ತಾರೆ, ಅದನ್ನು ನಾವು ಸಾಲ್ವ್ ಮಾಡ್ತೀವಿ. ಇದೊಂದು ರೂಟೀನ್ ಪ್ರೊಸೆಸ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಯಾರು ಯಾರನ್ನೇ ಭೇಟಿಯಾದರೂ ಕೂಡ ಅದಕ್ಕೆ ರಾಜಕೀಯ ಅರ್ಥವನ್ನೇ ಕಲ್ಪಿಸಲಾಗ್ತಾ ಇದೆ. ಬಿವೈ ವಿಜಯೇಂದ್ರ ಅವರ ಭೇಟಿಯ ಉದ್ದೇಶ ಏನಾಗಿತ್ತು ಅಂತ? ಇವತ್ತು ಒಂದು ರೀತಿಯ ವಿಚಿತ್ರ ರಾಜಕೀಯ ಪರಿಸ್ಥಿತಿಯಲ್ಲಿ ಇದೀವಿ. ಯಾರು ಯಾರನ್ನ ಭೇಟಿಯಾದರೂ ಕೂಡ ಅದಕ್ಕೊಂದು ಊಹಾಪೋಹಗಳು ಮತ್ತು ರೆಕ್ಕೆಪೊಕ್ಕಗಳೇ ಹುಟ್ಕೊಳ್ತವೆ. ಇವತ್ತು ಕೂಡ ಒಂದು ರೀತಿಯ ಸಂಚಲನದ ರೀತಿಯಲ್ಲಿ ಆಗಿರುವಂಥದ್ದು ಬಿವೈ ವಿಜಯೇಂದ್ರ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರ ಭೇಟಿ. ಸತೀಶ್ ಜಾರಕಿಹೊಳಿ ಅವರ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆಯೇ ಒಂದಷ್ಟು ಮನವಿಯನ್ನು ಸಲ್ಲಿಸೋದಕ್ಕೆ ಇವತ್ತು ವಿಜಯೇಂದ್ರ ಅವರು ಅವರ ಸರ್ಕಾರಿ ನಿವಾಸಕ್ಕೆ ಆಗಮಿಸಿದ್ರು. ಆದರೆ ಅದಕ್ಕೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಂಥದ್ದು ಮಾತ್ರ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ಶಿಕಾರಿಪುರ ಮತ್ತು ಶಿವಮೊಗ್ಗದ ನಡುವಿನ ಒಂದು ಟೋಲ್ ಗೇಟ್ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಜಯೇಂದ್ರ ಅವರು ತಮ್ಮ ಕ್ಷೇತ್ರದ ಜನತೆ ಮತ್ತು ಒಂದಷ್ಟು ಬಿಜೆಪಿ ಮುಖಂಡರ ಜೊತೆಗೆ ಬಂದು ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಮನವಿಯನ್ನು ಕೂಡ ಸಲ್ಲಿಸಿದಂತ ವಿಜಯೇಂದ್ರ ಅವರು ಪ್ರತ್ಯೇಕವಾಗಿ ಸತೀಶ್ ಜಾರಕಿಹೊಳಿ ಅವರ ಜೊತೆ ಸುಮಾರು 5 ನಿಮಿಷಕ್ಕೂ ಹೆಚ್ಚು ಕಾಲ ಪ್ರತ್ಯೇಕವಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಈ ಭೇಟಿ ಹಲವು ಚರ್ಚೆಗಳನ್ನ ಹುಟ್ಟು ಹಾಕ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಮತ್ತು ಬೇರೆ ಬೇರೆ ಸಚಿವರು ಕೂಡ ಪ್ರತ್ಯೇಕವಾದಂತಹ ಮಾತುಕತೆಗಳನ್ನ ಹಲವು ದಿನಗಳಿಂದ ನಡೆಸ್ತಾ ಇದ್ದಾರೆ. ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಲುಕಿದಂತ ಬಳಿಕ ಆ ಸಂಕಷ್ಟದಿಂದ ಸಿದ್ದರಾಮಯ್ಯ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಇಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ರಾಜಕೀಯ ತಂತ್ರಗಾರಿಕೆಯನ್ನ ಮಾಡಲಾಗ್ತಿದೆ ಅನ್ನುವಂತಹ ರೀತಿಯ ಬೆಳವಣಿಗೆಗಳು ಪಕ್ಷದ ಆಂತರಿಕವಾಗಿ ಕಾಂಗ್ರೆಸ್ ಒಳಗಡೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ನೇರವಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಬಂದು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿರುವಂತದ್ದು ಇದೀಗ ಮತ್ತಷ್ಟು ಊಹಾಪೋಹಗಳು ಹೆಚ್ಚಾಗುವಂತಹ ರೀತಿಯಲ್ಲಿ ಮಾಡಿದೆ. ವಿಜಯೇಂದ್ರ ಅವರು ಕೂಡ ಇದು ರಾಜಕೀಯ ಭೇಟಿಯಲ್ಲ, ಕೇವಲ ಅಲ್ಲಿನ ಶಿಕಾರಿಪುರದ ಟೋಲ್ ಗೇಟ್ಗೆ ಸಂಬಂಧಪಟ್ಟಂತಹ ಭೇಟಿ ಮಾತ್ರ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಕೇವಲ ಇದು ಇಲಾಖೆಗೆ ಸಂಬಂಧಪಟ್ಟಂತಹ ಭೇಟಿ ಅನ್ನುವಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆದಾಗ್ಯೂ ಕೂಡ ಒಂದಷ್ಟು ಚರ್ಚೆಗಳಂತೂ ನಿರಂತರವಾಗಿ ನಡೀತಾ ಇದ್ದಾವೆ. ಬಿಜೆಪಿಯ ಎಲ್ಲ ನಾಯಕರು ಕೂಡ ಹೇಳ್ತಾ ಇರುವಂತದ್ದು ಇನ್ನು ಕೆಲವೇ ದಿನಗಳಲ್ಲಿ ಸರ್ಕಾರ ಬೀಳುತ್ತೆ, ಕಾಂಗ್ರೆಸ್ನಲ್ಲಿಯೇ ಮಹಾರಾಷ್ಟ್ರ ಮಾದರಿಯ ಒಬ್ಬ ಏಕನಾಥ್ ಶಿಂದೆ ಇದ್ದಾರೆ ಅನ್ನುವಂತಹ ರೀತಿಯ ಹೇಳಿಕೆಗಳನ್ನ ನಿರಂತರವಾಗಿ ಕೊಟ್ಕೊಂಡೇ ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ಕಾಂಗ್ರೆಸ್ನ ಒಳಗೆ ಇರುವಂತಹ ಒಂದಷ್ಟು ಗೊಂದಲಗಳ ಮಧ್ಯೆ ಸತೀಶ್ ಜಾರಕಿಹೊಳಿ ಮತ್ತು ವಿಜಯೇಂದ್ರ ಅವರ ಭೇಟಿ ಹಲವು ಚರ್ಚೆಗಳಿಗೆ ಊಹಾಪೋಹಗಳಿಗೆ ಕಾರಣವಾಗ್ತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ.